ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು. ಪ್ರಯಾಗ್ರಾಜ್ನ ಪುಣ್ಯ ಸ್ನಾನವನ್ನ ಮುಗಿಸಿ ವಾಪಸ್ ಬರಬೇಕಾದ್ರೆ ಆಕ್ಸಿಡೆಂಟ್ನಲ್ಲಿ ಇಬ್ಬರ ಸಾವಾಗಿದೆ. ಕೆಆರ್ಎಸ್ ನೀರಿನ ವೇಣುಗೋಪಾಲ ಸ್ವಾಮಿ ದೇಗುಲಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಒಬ್ರು ಮತ್ತೆ ಇನ್ನೊಬ್ಬರು ಮಾಹಿತಿ ಕೂಡ ನಾವು ಕೊಡ್ತೀವಿ. ಪ್ರಯಾಗ್ರಾಜ್ನಿಂದ ವಾಪಸ್ ಬರಬೇಕಾದ್ರೆ ಆಗಿರುವಂತಹ ಅಪಘಾತ ಇದು. ಇದರಲ್ಲಿ ಇಬ್ಬರು ಕನ್ನಡಿಗರು ಅಸುನೀಗಿದ್ದಾರೆ ಅಂತ ಡೀಟೇಲ್ಸ್ ಲಭ್ಯ ಆಗ್ತದೆ. ಲಾರಿ ಮತ್ತು ಕಾರು ನಡುವೆ ಆದಂತಹ ಡಿಕ್ಕಿಯ ಪರಿಣಾಮ ಆಕ್ಸಿಡೆಂಟ್ನ ತೀವ್ರತೆಗೆ ಇಬ್ಬರು ಉಸಿರು ಚೆಲ್ಲಿದ್ದಾರೆ. ದುರಂತದ ವಿಚಾರ, ನೋವಿನ ವಿಚಾರ ಇದು. ಕುಟುಂಬಗಳಿಗೂ ಕೂಡ ಒಂದು ಪುಣ್ಯಸ್ನಾನ ಮಾಡಿ ಒಳ್ಳೇದಾಗತ್ತೆ ಅಂತ ಒಂದು ನಂಬಿಕೆಯಲ್ಲಿ ಬರ್ತಾ ಇದ್ರು. ನೋಡಿ, ಮೈಸೂರಿನ ರಾಮಕೃಷ್ಣ ಶರ್ಮಾ ಮತ್ತೆ ಅರುಣ್ ಶಾಸ್ತ್ರಿ ಅವರ ಸಾವು ಈ ಅಪಘಾತದಲ್ಲಿ ಆಗಿದೆ. ಪ್ರಯಾಗ್ರಾಜ್ನಿಂದ ಅವರು ವಾರಣಾಸಿಗೆ ಹೋಗ್ತಾ ಇದ್ರಂತೆ. ಅಲ್ಲೂ ಕೂಡ ಪುಣ್ಯಕ್ಷೇತ್ರದ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅನ್ಫಾರ್ಚುನೇಟ್ ಫೇಟಲ್ ಆಕ್ಸಿಡೆಂಟ್ನಲ್ಲಿ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಇಬ್ಬರು ಕೂಡ ಕನ್ನಡಿಗರು ಅನ್ನೋದ್ರ ಮಾಹಿತಿ ಇದೆ ಮತ್ತು ಮೈಸೂರಿನ ಮೂಲದವರು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಕುಟುಂಬಸ್ಥರ ಆಕ್ರಂದನ ಸಹಜವಾಗಿ ಈ ಸುದ್ದಿಯನ್ನು ಕೇಳಿ ಅವರು ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ. ಎಲ್ಲವೂ ಒಳ್ಳೇದಾಗ್ತಾ ಇದೆ, ಒಳ್ಳೆಯ ವಿಚಾರಗಳಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇತ್ತು ಕುಟುಂಬಕ್ಕೆ. ಬಟ್ ಇದೆಲ್ಲ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂಥ ಇನ್ಸಿಡೆಂಟ್ ಅಲ್ಲ. ಡೀಟೇಲ್ಸ್ ಕೊಡ್ತಾರೆ ಕೆ.ಪಿ. ನಾಗರಾಜ್. ಇಬ್ಬರ ಸಾವಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ, ಯಾವಾಗ ಇವರು ಪ್ರಯಾಗ್ರಾಜ್ಗೆ ಹೋಗಿದ್ದು, ಉಳಿದಂತೆ ಡೀಟೇಲ್ಸ್ ಕೊಡೋದಾದ್ರೆ. ಇವರು ಕಳೆದ ವಾರ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ಕುಂಭಮೇಳದ ಹಿನ್ನೆಲೆಯಲ್ಲಿ ಹೋಗಿರುವಂತವರು ಮೈಸೂರು ಮೂಲದ ಇಬ್ಬರು ಯುವಕರು ಈ ರೀತಿಯಾಗಿ ಮಿರ್ಜಾಪುರದ ಬಳಿಯಲ್ಲಿ ನಡೆದಂತಹ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಪ್ರಯಾಗ್ರಾಜ್ದಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಿ ತದನಂತರದಲ್ಲಿ ಅಲ್ಲಿಂದ ಕಾಶಿಗೆ ತೆರಳುವಂತಹ ಮಾರ್ಗದಲ್ಲಿ ಮಿರ್ಜಾಪುರದ ಬಳಿಯಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಲಾರಿ ಮತ್ತು ಕಾರಿನ ನಡುವೆ, ಅಂದ್ರೆ ಇವರು ಇಬ್ರು ಕೂಡ ಕಾರಿನಲ್ಲಿ ಇದ್ದಂತವ್ರು. ಕಾರಿನಲ್ಲಿ ಒಟ್ಟು 4 ಜನರು ಹೋಗ್ತಾ ಇದ್ರು. ಆ ಲಾರಿ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾದಂತಹ ಪರಿಣಾಮವಾಗಿ ಈ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ. ಒಬ್ಬರು ಮೈಸೂರಿನ ಕೆಆರ್ಎಸ್ ನೀರಿನ ಬಳಿಯಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸಹಾಯಕ ಅರ್ಚಕರಾಗಿರುವಂತವರು ರಾಮಕೃಷ್ಣ ಅನ್ನುವಂಥವ್ರು, ಮತ್ತೊಬ್ಬರು ಅರುಣ್ ಶಾಸ್ತ್ರಿ ಎಂಬುವಂತಹ ಯುವಕರು. ಈ ಇಬ್ಬರು ಈಗ ಮೃತಪಟ್ಟಿದ್ದಾರೆ. ಅಪಘಾತವಾದಂತಹ ಸಂದರ್ಭದಲ್ಲೇನೆ ಅವರ ತಲೆಗೆ ತೀವ್ರವಾದಂತಹ ಪೆಟ್ಟು ಬಿದ್ದಿದೆ. ತಕ್ಷಣದಲ್ಲೇ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕೆ.ಪಿ. ನಾಗರಾಜ್.